ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ವೆಸ್ಟ್ ಬೆಂಗಾಲ್ನ ಕೋಲ್ಕತ್ತಾ ರೈಲ್ವೆ ಸ್ಟೇಷನಿಂದ ಒಂದು ಹೊಸ ವಿಡಿಯೋದೊಂದಿಗೆ ಇಲ್ಲಿಂದ ನಿಮ್ಮನ್ನು ಮಾಲ್ದಾವರೆಗೂ ಕರ್ಕೊಂಡು ಹೋಗ್ತಾಯಿದ್ದೀನಿ ಕೋಲ್ಕತ್ತಾ ರಾಧಿಕ್ಪುರ್ ಎಕ್ಸ್ಪ್ರೆಸ್ನಲ್ಲಿ. ಸೊ ಒಂದು ಓವರ್ನೈಟ್ ಜರ್ನಿ ಆಗಿರುತ್ತೆ. ಬನ್ನಿ ತೋರಿಸ್ತೀನಿ ನಮ್ಮ ಜರ್ನಿ ಹೇಗಿರುತ್ತೆ ಅಂತ. ಅದಕ್ಕಿಂತ ಮುಂಚೆ ಕೋಲ್ಕತ್ತಾ ರೈಲ್ವೆ ಸ್ಟೇಷನ್ನ ತೋರಿಸ್ತೀನಿ ನೋಡಿ. ಇದೊಂದು ಇಂಟರ್ನ್ಯಾಷನಲ್ ರೈಲ್ವೆ ಸ್ಟೇಷನ್ ಆಗಿದೆ. ಎಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದೆ ನೋಡಿ. ಲೌಂಜ್ ಸಹ ಅವೈಲೇಬಲ್ ಇದೆ ನೋಡಿ. AC ವೇಟಿಂಗ್ ಹಾಲ್ ಸಹ ಅವೈಲೇಬಲ್ ಇದೆ. ಫುಡ್ ಆನ್ ಟ್ರ್ಯಾಕು ಇಲ್ಲಿ ಅವೈಲೇಬಲ್ ಇದೆ ನೋಡಿ. ಇರಿ ಹಾಗೆ ಹೋಗ್ತಾ ತೋರಿಸ್ತೀನಿ. ಫಸ್ಟು ಕಾಫಿ ಕುಡಿಬೇಕ್ರಿ. ಇಬ್ಬರು ಕಾಫಿಗೋಸ್ಕರ ಕಾಯ್ತಾ ಇದ್ದೀವಿ. ಎಲ್ಲೂ ಸಿಗ್ತಿಲ್ಲ ಕಾಫಿ, ಬರೀ ಟೀಗಳು ಸಿಗ್ತಿದೆ ಇಲ್ಲಿ. ಸ್ಟೇಷನಲ್ಲೇ ಕಾಫಿ ತೊಗೊಂಡ್ವೆ. ಇಷ್ಟು ದೊಡ್ಡ ಗ್ಲಾಸಲ್ಲಿ ಫುಲ್ಲು ಕೊಟ್ಟಿದ್ದಾರೆ. ಓಕೆನಾ. ಸೊ 30 ರೂಪೀಸ್ ಆಗುತ್ತೆ ಈ ಒಂದು ಕಾಫಿ ನಿಮಗೆ. ಇಲ್ಲಿ ನೋಡಿ, ವೆಜ್ ಕೌಂಟ್ರ್, ನಾನ್ ವೆಜ್ ಕೌಂಟ್ರ್. ಇದು ವೆಜ್ ಕೌಂಟ್ರ್, ಅದು ನಾನ್ ವೆಜ್ ಕೌಂಟರು ಅವೈಲೇಬಲ್ ಇದೆ ನಿಮಗೆ. ಮತ್ತು ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ನಿಮಗೆ ಅವೈಲೇಬಲ್ ಇದೆ ಸ್ಟೇಷನಲ್ಲೇ. ಸೊ ರೇಟ್ಸ್ಗಳೆಲ್ಲ ನೀವು ಹಾಗೆ ನೋಡ್ಕೊಂಬಿಡಿ. ಸೊ ಇವಾಗ ಸರಿಸುಮಾರು ಟೈಮ್ ಹೇಳಬೇಕಂದ್ರೆ 8:25 ಆಗ್ತಿದೆ. 8:40ಕ್ಕೆ ನಮ್ಮ ಟ್ರೈನು ಇರೋದು. ಸೊ 15 ನಿಮಿಷ ಟೈಮ್ ಇದೆ. ಸ್ನ್ಯಾಕ್ಸ್ ಇದೆ, ಐಸ್ ಕ್ರೀಮ್ ಮುಗಿಸಿ ಐಸ್ ಕ್ರೀಮ್ ಒಂದು ರೌಂಡ್ ತೊಗೊಳ್ಳೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಬನ್ನಿ ನೋಡೋಣ ಹೇಗಿದೆ ಟೇಸ್ಟ್ ಅಂತ. ಚೆನ್ನಾಗಿದೆ ಕಣ್ರಿ. ಗಟ್ಟಿ ಹಾಲಿದೆ ಮತ್ತು ಸಕ್ಕರೆ ಒಂಚೂರು ಮಿಕ್ಸ್ ಆಗಿಲ್ಲ ಇನ್ನು. ಸಕ್ಕರೆ ಇಲ್ದಂಗೆ ಕೊಡ್ತಾರೆ. ಸಕ್ಕರೆ ಪ್ಯಾಕೆಟ್ ಸಹ ಅದ್ರ ಜೊತೆ ಕೊಡ್ತಾರೆ. ನೀವು ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗಿ ಬರುತ್ತೆ. ಅದಕ್ಕೋಸ್ಕರ ಟೇಸ್ಟ್ ಇನ್ನೂ ಬರ್ತೀವಿ. ಸ್ಟೇಷನ್ ನೋಡ್ಕೊಳ್ಳಿ. ಕೋಲ್ಕತ್ತಾ ಸ್ಟೇಷನ್ ಈ ಥರ ಇದೆ. ಟೋಟಲ್ 5 ಪ್ಲ್ಯಾಟ್ಫಾರ್ಮ್ ಇರುವಂತಹ ಒಂದು ಸ್ಟೇಷನ್ ಇದಾಗಿದೆ. ಇಲ್ಲಿ ನೋಡಿ, ಪಾಪ ನಾಯಿಗೋಸ್ಕರ ಎಷ್ಟು ಚೆನ್ನಾಗಿ ಒಂದು ಡ್ರೆಸ್ನ ನೀಟಾಗಿ ಹೊಲ್ದು ಹಾಕಿದ್ದಾರೆ ನೋಡಿ. ಸಖತ್ತಾಗಿದೆ ಅಲ್ವಾ. ಹ್ಯುಮ್ಯಾನಿಟಿ ಸ್ಟಿಲ್ ಎಕ್ಸಿಸ್ಟ್ಸ್ ಅಂದರೆ ಇದನ್ನು ಎಕ್ಸಾಂಪಲ್ ಆಗಿ ಕೊಡಬಹುದು ನೋಡಿ. ಟೋಟಲಿಗೆ ಹೇಳಿದ್ಮೇಲೆ 5 ಪ್ಲ್ಯಾಟ್ಫಾರ್ಮ್ ಇರೋಂಥ ಸ್ಟೇಷನ್. ನಮಗೆ ಪ್ಲ್ಯಾಟ್ಫಾರ್ಮ್ ನಂಬರ್ 5 ಅಸೈನ್ ಮಾಡಿದ್ದಾರೆ. FOB ಅವೈಲೇಬಲ್ ಇದೆ. ಸೊ ನೋಡಿ, ಇಂಟರ್ನ್ಯಾಷನಲ್ ರೈಲ್ವೆ ಸ್ಟೇಷನ್ ಅಂತ ಹೇಳಿದ್ನಲ್ಲ ನೋಡಿ, ಇದೆ. ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ಸ್ ಏನಾದರೂ ಇಲ್ಲಿಗೆ ಬರ್ತಾರೆ ಅಂದರೆ ಬಾಂಗ್ಲಾದೇಶ್ಗೆ ಹೋಗೋರು ಇಲ್ಲಿಂದ ಬರಬೇಕಾಗಿ ಬರುತ್ತೆ. ಇಲ್ಲಿಂದ ನಿಮ್ಮ ಪಾಸ್ಪೋರ್ಟ್ ಚೆಕ್ಕಿಂಗು ಮತ್ತು ಇಮಿಗ್ರೇಷನ್ ಎಲ್ಲ ಆಗುತ್ತೆ. ಅದಾದಮೇಲೆ ನಿಮ್ಮನ್ನ ಸ್ಟೇಷನ್ ಒಳಗಡೆಗೆ ಅಲೋ ಮಾಡ್ತಾರೆ. ಇಲ್ಲಿಂದ ಬಾಂಗ್ಲಾದೇಶ್ಗೆ ಹೋಗುವಂಥ ಟ್ರೈನ್ಸ್ಗಳು ಸಿಗುತ್ತೆ. ಧಾಕಾ ಎಕ್ಸ್ಪ್ರೆಸ್ ಒಂದಿದೆ, ಮೈತ್ರಿ ಎಕ್ಸ್ಪ್ರೆಸ್ ಒಂದಿದೆ. ಅದಕ್ಕೋಸ್ಕರ ಇದನ್ನು ಇಂಟರ್ನ್ಯಾಷನಲ್ ರೈಲ್ವೆ ಸ್ಟೇಷನ್ ಅಂತ ಸಹ ಕರೀತಾರೆ. ನೋಡಿ, ನಮ್ಮ ಟ್ರೈನ್ದು ಡಿಸ್ಪ್ಲೇ ಹಾಕಿದ್ದಾರೆ. ಕೋಲ್ಕತ್ತಾ ರಾಧಿಕಾಪುರ್ ಎಕ್ಸ್ಪ್ರೆಸ್ಸು ಪ್ಲ್ಯಾಟ್ಫಾರ್ಮ್ ನಂಬರ್ 5 8:40ಗೆ ಡೆಪಾರ್ಟ್ ಆಗುತ್ತೆ ನೋಡಿ. ಎಸ್ಕಿಲೇಟರ್ ಫೆಸಿಲಿಟಿ ಸಹ ಅವೈಲೇಬಲ್ ಇದೆ. ನಾವು ಲಾಸ್ಟ್ ಮೂಮೆಂಟಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದು ತತ್ಕಾಲಲ್ಲಿ ಬುಕ್ ಮಾಡ್ಕೊಂಡ್ವಿ. ಸುಮಾರು 130 ಸೀಟ್ಸ್ ಏನು ಓಪನ್ ಆಗುತ್ತೆ ತತ್ಕಾಲಲ್ಲಿ. ಸೊ ಇನ್ ಕೇಸ್ ಆಪ್ಷನ್ ಆಗಿ ನೀವು ಕನ್ಸಿಡರ್ ಮಾಡ್ಕೋಬೋದು ಇದನ್ನು. ಮಾಲ್ದಾ ತನಕ ಹೋಗೋಕ್ಕೆ, ರಾಧಿಕಾಪುರ್ ತನಕ ಹೋಗುತ್ತಿದ್ದು. ಸೊ ಟ್ರೈನ್ ಹೊರಡಲಿ, ರೂಟು ಟೈಮಿಂಗ್ಸು ಎಲ್ಲ ನಿಮಗೆ ಹೇಳ್ತೀನಿ. ಇದೊಂದು LHB ಗಾಡಿ ಆಗಿದೆ. ಹಿಂದ್ಗಡೆ ಭಾಗದಲ್ಲಿ ನಿಮಗೆ ಫುಲ್ಲು AC ಕೋಚಸ್ಗಳು ಸಿಗುತ್ತೆ. ಫಸ್ಟ್ AC, ಸೆಕೆಂಡ್ AC, ಥರ್ಡ್ AC ಇಕಾನಮಿ ಕೋಚಸ್ಗಳು ಸಿಗುತ್ತೆ. ಮತ್ತು ಮುಂದ್ಗಡೆ ಭಾಗದಲ್ಲಿ ಸ್ಲೀಪರ್ ಕಂಪಾರ್ಟ್ಮೆಂಟ್ ಸಿಗುತ್ತೆ. 7 ಸ್ಲೀಪರ್ ಕಂಪಾರ್ಟ್ಮೆಂಟ್ ಇದೆ. S7ಇಂದ S1 ತನಕ ಟ್ರೈನ್ ಡೈರೆಕ್ಷನಲ್ಲಿ ಹೇಳ್ತಿರೋದು. ಮತ್ತು 2 ಜನರಲ್ ಕಂಪಾರ್ಟ್ಮೆಂಟ್ಸ್ ಸಹ ಈ ಟ್ರೈನ್ಗೆ ಕೊಟ್ಟಿದ್ದಾರೆ. 99% ಇಲ್ಲ 100% ಎಲೆಕ್ಟ್ರಿಕ್ ಲೊಕೊಮೋಟಿವ್ ಇನ್ ಲೀಡ್ ಇರುತ್ತೆ. ನಮಗೆ ನೋಡ್ಬೇಕು ಯಾವ ಎಲೆಕ್ಟ್ರಿಕ್ ಲೊಕೊಮೋಟಿವ್, ಯಾವ ಶೆಡ್ದು ಮತ್ತು ಯಾವ ಸೀರೀಸ್ ಆಫ್ ಎಲೆಕ್ಟ್ರಿಕ್ ಲೊಕೊಮೋಟಿವ್ ನಮಗೆ ಲೀಡ್ ಮಾಡುತ್ತೆ ಅಂತ. 8:37 ಆಗ್ತಿದೆ. 3 ಮಿನಿಟ್ಸ್ ಇದೆ, 2 ಮಿನಿಟ್ಸ್ ಇದೆ ನಮ್ಮ ಟ್ರೈನ್ ಡೆಪಾರ್ಟ್ ಆಗೋಕ್ಕೆ. ಸೊ ಇದೇ ನಮ್ಮ ಲೊಕೊಮೋಟಿವ್ ಇನ್ ಲೀಡ್. ಇವತ್ತಿಗೆ 308 ಇವತ್ತು ನಮ್ಮನ್ನು ಲೀಡ್ ಮಾಡ್ತಿದೆ.
ಸೊ ನೋಡಿ ನಾವು ಯಾವ ಟ್ರ್ಯಾಕಿಂದ ಬರ್ತಿದ್ದೀವೋ ಇದೇ ಲೈನಲ್ಲಿ ಹೇಳಿದ್ನಲ್ಲ ಇಂಟರ್ನ್ಯಾಷನಲ್ ಟ್ರೈನ್ ಅಂತ ಸೇಮ್ ಇದೇ ಲೈನಲ್ಲಿ ಬರುತ್ತೆ. ಇದೇ ಲೈನಲ್ಲಿ ಬಂದು ನಾವಿವಾಗ ಜಾಯ್ನ್ ಆಗ್ತಾಯಿದ್ದೀವಿ ನೋಡಿ. ಅಂದರೆ ದಮ್ ಜಂಕ್ಷನ್ ಕಡೆಗೆ ನಾವು ಜಾಯ್ನ್ ಆಗ್ತಾಯಿದ್ದೀವಿ. ಇಲ್ಲಿಗೆ ಮರ್ಜ್ ಆಗುತ್ತೆ. ನೋಡಿ ಆ ಕಡೆ EMU ಬರ್ತಿದೆ ನೋಡಿ. ಆ ಲೈನ್ಗೆ ಹೋಗಿ ನಾವು ಜಾಯ್ನ್ ಆಗ್ತೀವಿ. ನಮ್ಮ ಟ್ರೈನ್ ನಂಬರು, ರೂಟು, ಹೆಸರು ಎಲ್ಲ ಹೇಳ್ತೀನಿ ಬನ್ನಿ. ನಾವು ಇವಾಗಿರೋದು ರಾಧಿಕ್ಪುರ್ ಎಕ್ಸ್ಪ್ರೆಸ್, ಅಂದರೆ 1314513145 ಕೋಲ್ಕತ್ತಾಯಿಂದ ರಾಧಿಕ್ಪುರ್ ಹೋಗೋವಂತಹ ರಾಧಿಕ್ಪುರ್ ಎಕ್ಸ್ಪ್ರೆಸ್ಸಲ್ಲಿ ನಾವು ಇವಾಗ ಆನ್ ಬೋರ್ಡ್ ಇರೋದು. ಈ ಟ್ರೈನ್ ಎಂಡ್ ಟು ಎಂಡ್ ನಾವು ಮಾಡ್ತಿಲ್ಲ, ಅದ್ರ ಬದಲಾಗಿ ಇಂಟರ್ಮೀಡಿಯೇಟ್ ಜರ್ನಿ ಮಾಡ್ತಿದ್ವಿ. ಟೋಟಲಾಗೆ ಕೋಲ್ಕತ್ತಾಯಿಂದ ಮಾಲ್ದಾವರೆಗೂ 335 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ತೀವಿ. 6 ಗಂಟೆ 20 ನಿಮಿಷ ನಮಗೆ ಕೋಲ್ಕತ್ತಾಯಿಂದ ಮಾಲ್ದಾವರೆಗೂ ಟ್ರಾವೆಲ್ ಮಾಡೋಕ್ಕೆ. ಪ್ರತಿದಿನ ಓಡೋವಂಥ ಗಾಡಿ 8:40ಕ್ಕೆ ಕೋಲ್ಕತ್ತಾಯಿಂದ ಹೊರಡುತ್ತೆ. ಮುಂದಿನ ದಿನ ಬೆಳಗಾಂ ಜಾವ 3:20 ನೀವು ಮಾಲ್ದಾ ರೀಚ್ ಆಗ್ತೀರ. ರೂಟ್ ಬಗ್ಗೆ ಹೇಳಬೇಕಂದ್ರೆ ಕೋಲ್ಕತ್ತಾ ಕಡೆಯಿಂದ ದಮ್ ಜಂಕ್ಷನ್, ಈಗ ನಾವು ಎಂಟರ್ ಆದ್ವಲ್ಲ ದಮ್ ರೂಟ್ ಕಡೆಯಿಂದ ನಾವು ಮೇನ್ ಲೈನ್ಗೆ ಎಂಟ್ರ್ ಆಗ್ತೀವಿ. ದಮ್ ಕಡೆಯಿಂದ ನಾವು ನೇನ್ಹತ್ತಿ ಕಡೆ ಜಂಕ್ಷನಿಂದ ನಾವು ಬಂದೇಲ್ ಜಂಕ್ಷನ್, ಅಲ್ಲಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಕಟುವಾ ಜಂಕ್ಷನ್, ಅಲ್ಲಿಂದ ಸಲಾರ್ ಆದಮೇಲೆ ನಾವು ನ್ಯೂ ಫರಕ್ಕಾ ಜಂಕ್ಷನ್ ಮುಖಾಂತರ ನಾವು ಮಾಲ್ದಾ ರೀಚ್ ಆಗ್ತೀವಿ. ಹೇಳಿದ್ನಲ್ಲ 6 ಗಂಟೆಗಿಂತ ಸ್ವಲ್ಪ ಜಾಸ್ತಿ ಟೈಮು ನಮಗೆ ಕೊಟ್ಟಿದ್ದಾರೆ. 8:40ಕ್ಕೆ ಹೊರಟ್ರೆ 3:20 ನಾವು ರೀಚ್ ಆಗ್ತೀವಿ ಮಾಲ್ದಾ ಟೌನ್. ಪ್ಯಾರಲಲ್ ಆಗಿ MEMU ಸಹ ಡಿಪಾರ್ಟ್ ಆಗ್ತದೆ ನೋಡಿ. ರಾವಣ್ ಮೂವಿದು ಒಂದು ಸಾಂಗ್ ಜ್ಞಾಪಕ ಬರ್ತಿದೆ, ಸರಾತಿ ಒಂದು ಸಾಂಗ್ ಬರುತ್ತೆ ನೋಡಿ, ಸೇಮ್ ಸಾಂಗ್ ನಂಗೆ ಜ್ಞಾಪಕ ಬರ್ತಿದೆ, ಹಂಗೆ ಹೋಗ್ತಿದೆ ನೋಡಿ. ಈಗ ಪುಷ್ಪ ಮೂವಿ ಡೈಲಾಗ್ ಜ್ಞಾಪಕ ಬರ್ತಿದೆ, ಮೇ ಜುಕೇಗ ನೈ ಸತ್ತಾ. ಎಷ್ಟು ಹೇಳ್ತಾರೆ ಗೊತ್ತಾ ಒಂದು ಡೈಲಾಗು, ನಾನು ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ನಾನು ಬಂದಮೇಲೆ ನಮ್ಮದೇ ಹವ ಅಂತ. ನೋಡಿ ಆರಾಮಾಗಿ 110 ಕ್ರೂಸ್ ಮಾಡ್ತಾ ಇದ್ದೀವಿ. ಕ್ಲಿಯರ್ ಮಾಡ್ಕೊಂಡು ಹೋಗ್ತಿದ್ದೀವಿ ಕಣ್ರಿ. ಫ್ಯಾಂಟಾಸ್ಟಿಕ್ ಆಗಿ ಇದೆ. ಸಬರ್ಬನ್ ಸ್ಟೇಷನ್ಸ್ನ ಈ 110 ಸ್ಕಿಪ್ ಮಾಡೋದ್ರಲ್ಲಿರೋ ಮಜಾನೇ ಬೇರೆ ಕಣ್ರಿ. ಫುಲ್ಲು ಜನರಲ್ಲ ನಿಂತಿರ್ತಾರೆ, ಕ್ಯಾಬ್ಸ್ ಎಲ್ಲ ನೋಡ್ತಿದ್ದಾರೆ, ಜನರಲ್ಲ ನಿಂತಿದ್ದಾರೆ. ಫುಲ್ಲು ಫ್ಲ್ಯಾಟಾಗಿ 110 ಹೋದರೆ ಅವರು ಹಿಂದೆ ಹೋಗ್ತಾರೆ ನೋಡಿ, ಅದು ಆ್ಯಕ್ಷನ್ ಇದೆಯಲ್ಲ ಸಖತ್ತಾಗಿರುತ್ತೆ ಕಣ್ರಿ. ಹೊರಗಡೆ ಟೆಂಪ್ರೇಚರ್ ಸಹ ಚೆನ್ನಾಗಿದೆ, ಫುಲ್ಲು ಕೂಲ್ ಆಗ್ತದೆ. ಅದಕ್ಕೆ ಫುಲ್ಲು ಕ್ಯಾಪ್ ಒಂದು ಸಹ ಆಗಿ ಫುಲ್ ಜಿಪ್ಪಪ್ ಮಾಡಿಕೊಂಡು ಅಣ್ಣನೂ ಸಹ ಫುಲ್ ಪ್ಯಾಕಾಗೆ ಇವಾಗ ರೆಕಾರ್ಡಿಂಗ್ ಮಾಡ್ತಿದ್ದೀವಿ. ಟೆಂಪ್ರೇಚರ್ ಡೌನ್ ಆಗ್ತಾ ಬರ್ತಿದೆ. ಕರೆಂಟ್ಲಿ ಹೇಳಬೇಕಂದ್ರೆ ಸಮ್ವೇರ್ ಅರೌಂಡ್ 14 ಡಿಗ್ರೀಸಲ್ಲಿ ಇವಾಗ ಟೆಂಪ್ರೇಚರ್ ಇದೆ ಕೋಲ್ಕತ್ತಾನಲ್ಲಿ. ಜಸ್ಟ್ ಚೆಕ್ ಮಾಡಿ ಎಷ್ಟು ನೀಟಾಗಿದೆ ಅಂತ ಈ ಟ್ರೈನು ನೋಡಿ. ವಾಶ್ ಬೇಸಿನ್ ಸಹ ಎಷ್ಟು ನೀಟಾಗಿದೆ, ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಕಣ್ರಿ ಟ್ರೈನನ್ನು. ಸ್ಟಾರ್ಟಿಂಗಲ್ಲಂತೂ ಒಳ್ಳೆ ಇಂಪ್ರೆಷನ್ ಅಂತಲೇ ಹೇಳ್ಬೋದು. ಒಳಗಡೆನೂ ಸಹ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಟ್ರೈನ್ನ.
ಫುಲ್ಲು ಪ್ಯಾಕು ಸಹ ಏನೂ ಆಗಿಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ಸೀಟ್ ಇದೆ, ಮತ್ತು ಇನ್ನೊಂದಷ್ಟು ಸೀಟ್ಸ್ಗಳು ಖಾಲಿದೆ. ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಸ್ಟೇಷನಿಂದ ನಮಗೆ ಫುಲ್ ಆಗತ್ತೆ ಅನಿಸುತ್ತೆ. ಇನ್ನೊಂದು ಸ್ಟೇಷನ್ ಬರ್ತಿದೆ ಸ್ಕಿಪ್ಗೆ, ಬನ್ನಿ ನೋಡಿಕೊಂಡು. ಇಲ್ಲಿ ನೋಡಿ, ಲೈನ್ ಸ್ವಿಚ್ ಮಾಡ್ಕೊತೀವಿ ನಾವು. ಇವಾಗ ಡೌನ್ ಲೈನ್ಗೆ ನಾವು ಎಂಟ್ರ್ ಆಗ್ತಾಯಿದ್ದೀವಿ. ಅಲ್ಲಿ ಇನ್ನೊಂದು ಟ್ರೈನ್ ನಿಂತಿದೆಯಲ್ಲ, ಅದು ಬಂದು ಅಪ್ ಲೈನು. ಮತ್ತು ನಾವು ಡೌನ್ ಲೈನಿಗೆ ಈಗ ಎಂಟ್ರ್ ಆದ್ವಿ. ಇಲ್ಲಿಂದ ಅಪ್ ಲೈನಿಗೆ ಮತ್ತೆ ಎಂಟ್ರ್ ಆಗ್ತೀವಿ. ಸರಿ, ಸುಮಾರು 35 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ನೇನಹಟ್ಟಿ ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 9:25ಕ್ಕೆ ಬರುತ್ತೆ, 9:27ಕ್ಕೆ ಇಲ್ಲಿಂದ ಹೊರಡುತ್ತೆ. ಆನ್ ಟೈಮಾಗೆ ನಾವಿಲ್ಲಿ ಎಂಟ್ರ್ ಆಗಿದ್ದೀವಿ. 2 ನಿಮಿಷ ಹಾಲ್ಟು ನಮ್ಮ ರಾಧಿಪುರ್ ಎಕ್ಸ್ಪ್ರೆಸ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಪ್ಲಸ್ ನೇನಹಟ್ಟಿನ ಜಂಕ್ಷನ್ ಅಂತ ಕರೀತಾರೆ. ಇಲ್ಲಿಂದ ಒಂದು ಲೈನು ರಾಣಾಘಾಟ್ ಕಡೆ ಹೋಗುತ್ತೆ, ಮತ್ತು ನಾವು ಬರ್ತಿರೋ ಲೈನ್ ದಮ್ ಕಡೆಯಿಂದ, ಮತ್ತು ಇಲ್ಲಿಂದ ನಾವು ಬಾಂದೇಲ್ ಕಡೆಗೆ ರೂಟ್ನ ಡೈವರ್ಟ್ ಮಾಡ್ಕೊತೀವಿ. ಸೊ ಬಾಂದೇಲ್ ಕಡೆಗೆ ರೂಟ್ ಡೈವರ್ಟ್ ಮಾಡ್ಕೊತೀವಿ. 3 ಲೈನ್ ಇಲ್ಲಿಂದ ಡೈವರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೇನಹಟ್ಟಿನ ಜಂಕ್ಷನ್ ಅಂತ ಕರೀತಾರೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 0 ಡಿಲೇ ಒಂದಿಗೆ ನಾವು ನೇನಹಟ್ಟಿಗೆ ಎಂಟ್ರ್ ಆಗಿದ್ದೀವಿ. ತಿಂಡಿ ತಿನಿಸುಗಳೆಲ್ಲ ನಿಮಗೆ ಅವೈಲೇಬಲ್ ಇದೆ. ಡಿಪಾರ್ಚರ್ ಕೊಟ್ಟಿಲ್ಲ. ತಿಂಡಿ ತಿನಿಸುಗಳೆಲ್ಲ ಈಗ ಕೊಟ್ಟರು. ತಿಂಡಿ ತಿನಿಸುಗಳು ಅವೈಲೇಬಲ್ ಇದೆ. ಸ್ನ್ಯಾಕ್ಸ್ ಎಲ್ಲ ನಿಮಗೆ ನೇನಹಟ್ಟಿ ಜಂಕ್ಷನಲ್ಲಿ ನಿಮಗೆ. ಸೊ ನಂದು ಸಹ ಈ ಒಂದು ಸೆಕ್ಷನಲ್ಲಿ ಬರ್ತಿರೋದು ಫಸ್ಟ್ ಟೈಮು. ಸೊ ಮೋಸ್ಟ್ ಪ್ರಾಬಬ್ಲಿ ಪ್ರೊನೌನ್ಸೇಷನ್ ಸ್ವಲ್ಪ ರಾಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಕ್ಸ್ಕ್ಯೂಸ್ ಮಾಡ್ಕೊಳ್ಳಿ ನನ್ನ. ಯಾಕಂದರೆ ಇಲ್ಲಿ ಲೋಕಲೇಟ್ಸ್ ಹೆಂಗೆ ಪ್ರೊನೌನ್ಸ್ ಮಾಡ್ತಾರೆ ವರ್ಸಸ್ ನಾವು ಸೌತ್ ಇಂಡಿಯಾದವ್ರು ಹೆಂಗೆ ಪ್ರೊನೌನ್ಸ್ ಮಾಡ್ತೀವಿ, ಅದಕ್ಕೆ ತುಂಬ ಡಿಫ್ರೆನ್ಸ್ ಬರುತ್ತೆ ಕಂಡ್ರಿ. ನಾವು ಒಂದು ಜಾಗನ ನಮ್ಮ ಸ್ಲ್ಯಾಂಗಲ್ಲಿ ಬೇರೆ ಥರ ಹೇಳ್ತೀವಿ, ಅವ್ರು ಲೋಕಲೇಟ್ಸ್ ಅವ್ರ ಸ್ಲ್ಯಾಂಗಲ್ಲಿ ಬೇರೆ ಥರ ಹೇಳ್ತಾರೆ. ಅವ್ರ ಮುಖಾಂತರ ನಾವು ತಪ್ಪು, ನಮ್ಮ ಮುಖಾಂತರ ನಾವು ಏನು ಪ್ರೊನೌನ್ಸ್ ಮಾಡ್ತಿದ್ದೀವೋ ಅದು ಸರಿ ಅಂತ ಬರುತ್ತೆ. ಓಕೆನಾ? ಸೊ ಅದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೇನಹಟ್ಟಿಯಿಂದ ಹೊರಟಿದ್ದಾಯಿತು. ಇಲ್ಲಿಂದ ಬಾಂದೇಲ್ ಕಡೆಗೆ ಡೈವರ್ಟ್ ಮಾಡ್ಕೊತೀವಿ. ಬಾಂದೇಲಲ್ಲಿ ಮತ್ತೆ ಇನ್ನೊಂದು ಡೈವರ್ಷನ್ ಇದೆ ನಮಗೆ. ಸೊ ಹಿಂಗೋಗಿ ಮತ್ತೆ ಲೆಫ್ಟ್ ತೊಗೊಂಡು ಬಾಂದೇಲಿ ಎಂಟ್ರ್ ಆಗ್ತೀವಿ. ಬಾಂದೇಲಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋದು ರೈಟ್ ತೊಗೊಂಡು ಇನ್ನೊಂದು ಲೈನ್ಗೆ ಎಂಟ್ರ್ ಆಗ್ತೀವಿ. ಸೊ ಆಲ್ಮೋಸ್ಟ್ ಒಂದು ಥರ ತೊಗೊಂಡು ಮುಂದುಗಡೆ ಹೋಗ್ತೀವಿ ನಾವು ನಮ್ಮ ಮಾಲ್ದ ಕಡೆಗೆ. ಸೊ ನೋಡಿ, ಬಲ್ಗಡೆ ಕಾಣಿಸ್ತಿದ್ದೀರ ಟ್ರ್ಯಾಕ್ಸ್ಗಳು, ಅದು ಸ್ಟ್ರೇಟಾಗಿ ರಾಣಹಟ್ಟಿ ಕಡೆಗೆ ಹೊರಡುತ್ತೆ.
ನೋಡಿ ಒಂದು ಫುಲ್ ಎಲಿವೇಟೆಡ್ ಕಾರಿಡಾರಲ್ಲಿ ನಾವು ಇವಾಗ ರನ್ ಆಗ್ತಾ ಇದ್ದೀವಿ. ಕೆಳಗಡೆ ಎಲ್ಲ ಮನೆಗಳಿದೆ, ನಾವೊಂದು ಹೈಟೆಡ್ ಬ್ರಿಡ್ಜ್ ಮೇಲೆ ನಾವು ಇವಾಗ ರನ್ ಆಗ್ತಾ ಇದ್ದೀವಿ ನೋಡಿ. ಸ್ಟೇಷನು ಸಹ ಒಂಥರ ಎಷ್ಟು ಹೈಟಲ್ಲಿ ಮಾಡಿದ್ದಾರೆ ನೋಡಿ. ಸ್ಟೇಷನು ಸಹ ಬಿಲ್ಡಿಂಗ್ಸ್ಗಳಿಗಿಂತ ಫುಲ್ಲು ಹೈಟಲ್ಲಿದೆ ಈ ಸ್ಟೇಷನ್ ನೋಡಿ. ಸರಿ, ಸುಮಾರು 43 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಎರಡನೇ ನಿಲ್ಗಡೆ ಆದಂತಹ ಬಾಂದೇಲ್ ಜಂಕ್ಷನ್ಗೆ ಎಂಟ್ರ್ ಆಗಿದ್ದೀವಿ. ಪ್ರತಿದಿನ ಇಲ್ಲಿಗೆ 9:53ಕ್ಕೆ ಬರುತ್ತೆ, 9:55ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 9:49ಕ್ಕಲ್ಲ ನಾವು ಇಲ್ಲಿಗೆ ಎಂಟ್ರ್ ಆಗಿದ್ದೀವಿ. ಸೊ ಹೇಳಬೇಕಂದ್ರೆ 4 ನಿಮಿಷ ಬಿಫೋರ್ ಟೈಮಿಗೆ ಬಾಂದೇಲ್ ಜಂಕ್ಷನ್ಗೆ ಎಂಟ್ರ್ ಆಗಿದ್ದೀವಿ. ಇಲ್ಲಿಂದ ನಮ್ಮ ಇನ್ನೊಂದು ಡೈವರ್ಷನ್ ಸಹ ಇಲ್ಲಿಂದ ಇದೆ. ಇಲ್ಲಿಂದ ನಾವು ಕಟುವಾ ಕಡೆಗೆ ಡೈವರ್ಟ್ ಆಗ್ತೀವಿ ನಮ್ಮ ಲೈನ್. ಸೊ ಇಲ್ಲಿಂದ ಕಟುವಾ ಕಡೆಯಿಂದ ಸಲಾರ್ ಕಡೆಯಿಂದ ನಾವು ನ್ಯೂ ಫರಕ್ಕ ಜಂಕ್ಷನ್ ಕಡೆಗೆ ನಾವು ಹೊರಡ್ತೀವಿ. ಸೊ ಇಲ್ಲಿಯೂ ಸಹ ಒಳ್ಳೆ ಸ್ನ್ಯಾಕ್ಸ್ ಐಟಮ್ಸ್ ಸಹ ನಿಮ್ಗೆ ಅವೈಲೇಬಲ್ ಇದೆ. ಸೊ ನಿಮ್ಗೇನಾದರೂ ಬೇಕಾದರೆ ಇಲ್ಲೂ ಸಹ ತೊಗೋಬೋದು. ಟ್ರೈನ್ ಒಳಗಡೆ ಏನೂ ಮಾರಕ್ಕೆ ಬರ್ತಿಲ್ಲ ಎಕ್ಸೆಪ್ಟ್ ಟೀ, ಕಾಫಿ ಮತ್ತು ಚುರುಮುರಿ ಏನಾದರೂ ನಿಮ್ಗೆ ಬೇಕಾದರೆ ಅದು ಮಾತ್ರ ನಿಮಗೆ ಟ್ರೈನ್ ಒಳಗಡೆ. ಇಲ್ಲಿ ಅಷ್ಟೊಂದು ಕೂಲಿಂಗ್ ಇಲ್ಲ. ಕೋಲ್ಕತ್ತಾನಲ್ಲಂತೂ ಸಖತ್ತಾಗಿ ಕೋಲ್ಡ್ ಇತ್ತು, ಬಟ್ ಇಲ್ಲಿ ಅಷ್ಟೊಂದು ಫೀಲ್ ಆಗ್ತಿಲ್ಲ. ಬಟ್ ಆದರೂ ಕೂಲಿಂಗ್ ಇಲ್ಲಿ ಇದೆ ಓಕೆನಾ. 52 ಇನ್ನು ಟೋಟಲ್ಗೆ 3 ನಿಮಿಷ ಹಾಲ್ಟು ನಮಗೆ ಬಾಂದೇಲ್ ಜಂಕ್ಷನಲ್ಲಿ ಕೊಟ್ಟಿದ್ದಾರೆ. ಸರಿ, ಸುಮಾರು 10 ಗಂಟೆ 5 ನಿಮಿಷ ಆಗ್ತಾಯಿದೆ. ಸೊ ನಾಳೆ ಬೆಳಗ್ಗೆ ಒಂದು ಇಂಪಾರ್ಟೆಂಟ್ ಡೇ, ಯಾಕಂದರೆ ಇನಾಗ್ರೇಷನ್ ಇರುತ್ತೆ. ಸೊ ಫುಲ್ ಡೇ ರೆಕಾರ್ಡಿಂಗ್ ಇರುತ್ತೆ. ನಮಗೆ 2 ಟ್ರೈನ್ ಇನಾಗ್ರೇಷನ್ ಇದೆ ಬ್ಯಾಕ್ ಟು ಬ್ಯಾಕ್. 2 ಸಹ ಕವರ್ ಮಾಡ್ತೀನಿ. ಯಾವ್ಯಾವ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಒಂದು ಸ್ಲೀಪರ್ ವಂದೇ ಭಾರತ್, ಇನ್ನೊಂದು ಅಮೃತ್ ಭಾರತ್ ಎಕ್ಸ್ಪ್ರೆಸ್. ಸೊ ಓಕೆ, ಅದಕ್ಕೋಸ್ಕರ ಬೇಗ ಮಲ್ಕೊತಿದ್ದೀನಿ. ಅಲ್ಲಿವರೆಗೂ ಶುಭರಾತ್ರಿ.